ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಕಾಲಾವಕಾಶ ಕೇಳಿದೆ ರಾಜ್ಯ ಸರ್ಕಾರ. ಜಿಬಿಎ ಚುನಾವಣೆಯನ್ನು ಮುಂದೂಡೋದಕ್ಕೆ ಸುಪ್ರೀಂಗೆ ಸರ್ಕಾರ ಹಾಕಿರುವಂಥ ಅರ್ಜಿ ಇದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಜಿಬಿಎ ಚುನಾವಣೆಗೆ ಕಾಲಾವಕಾಶವನ್ನು ಕೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದೆ. ಹೌದು, ಕೊಡ್ತಿರುವಂಥ ಕಾರಣಗಳಾದರೂ ಏನು, ಇದು ಬಹಳ ಮುಖ್ಯ ಆಗುತ್ತೆ. SIR, ದೇಶದಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಕರ್ನಾಟಕದಲ್ಲೂ ಪ್ರಸ್ತುತ SIR ನಡೀತಾ ಇರುವುದರಿಂದಾಗಿ ಈ SIR ಪ್ರಕ್ರಿಯೆ ಪ್ರಮುಖ ಕಾರಣ. ಇಂಥ ಹಲವಾರು ಪ್ರಕ್ರಿಯೆಗಳಿಗೆ ಸಿಬ್ಬಂದಿ ನಿಯೋಜನೆ ಆಗುವುದರಿಂದಾಗಿ ನಾವು GBA ಚುನಾವಣೆ ಮಾಡುವುದು ಅಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ಸಿಬ್ಬಂದಿ ಕೊರತೆಯ ಕಾರಣವನ್ನು ನೀಡಿ ಸುಪ್ರೀಂನಲ್ಲಿ ಅರ್ಜಿ ಹಾಕಿದೆ. ತಾಂತ್ರಿಕ ಅಡಚಣೆ ಎಂದು ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಕೇಳ್ತಿರುವಂಥ ಡ್ಯೂರೇಷನ್ ಎಷ್ಟು ನೋಡಿ, ಡಿಸೆಂಬರ್ 31ರವರೆಗೆ ಹೆಚ್ಚಿನ ಸಮಯಾವಕಾಶಕ್ಕೆ ಅರ್ಜಿಯನ್ನು ಹಾಕಲಾಗಿದೆ. SIR ಪ್ರಕ್ರಿಯೆಯನ್ನು ಮುಂದಿಟ್ಟು ಚುನಾವಣೆ ಮುಂದೂಡಿಕೆ, ಇದರಿಂದ GBA ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮತ್ತೊಂದು ಕಾರಣ ನೋಡಿ, ಮಗದೊಂದು ಕಾರಣವನ್ನು ಸರ್ಕಾರ ನೀಡ್ತಿರುವುದರಿಂದಾಗಿ GBA ಚುನಾವಣೆ ಮಾಡುವುದಕ್ಕೆ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂಥ ಕಾಂಗ್ರೆಸ್ ಕೂಡ ಯಾವುದೇ ರೀತಿಯ ಸಹಕಾರವನ್ನು ನೀಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇಂಥ ಸಾವಿರ ಕಾರಣಗಳು ಬರುತ್ತೆ. ಆದರೆ ಸ್ಥಳೀಯ ಮಟ್ಟದಲ್ಲಿ ನೀವು ಗಮನಿಸಬಹುದು, ಅಲ್ಲೊಬ್ಬ ಕಾರ್ಪೊರೇಟರ್ ಇಲ್ಲ ಅಂತ ಹೇಳಿದ್ರೆ, ಕಾರ್ಪೊರೇಷನ್ ನಿರ್ಮಾಣ ಆಗಲಿಲ್ಲ ಅಂತ ಹೇಳಿದ್ರೆ, ಸ್ಥಳೀಯ ಜನಪ್ರತಿನಿಧಿಗಳಿಲ್ಲ ಅಂದರೆ ಅದು ಎಷ್ಟರ ಮಟ್ಟಿಗೆ ಸಮಸ್ಯೆನ ಉಂಟು ಮಾಡುತ್ತೆ ಅನ್ನುವಂಥ ಅರಿವು ಹಾಗಾದರೆ ಸರ್ಕಾರಕ್ಕಿಲ್ವಾ? ಡಿಸೆಂಬರ್ 31ರವರೆಗೂ ಹಾಗಾದರೆ SIR ನಡೆಯುತ್ತಾ? ಏನು ಹೇಳ್ತಾ ಇದೆ ಸರ್ಕಾರ? ಏನು ಮಾಡೋದಕ್ಕೆ ಹೊರಟಿದೆ ಸರ್ಕಾರ? ಚುನಾವಣೆಗಳಾಡದೆ ಜನಸಾಮಾನ್ಯರು ಬೆಂಗಳೂರಿನಲ್ಲಿ ಪರಿತಪಿಸ್ತಾ ಇದ್ದಾರೆ. ಅಂದರೆ ಶಾಸಕರದ್ದೇ ಹೋಲ್ಡ್ ಇರಬೇಕಾ? ಕಾರ್ಪೊರೇಟರ್ಗಳ ನಿರ್ಮಾಣ ಆಗಬಾರ್ದಾ? ಸ್ಥಳೀಯ ಮಟ್ಟದಲ್ಲಿ ಸಮಸ್ಯೆ ಅನ್ನೋದು ಬಗೆಹರಿಬಾರ್ದಾ? ನೀವು ಜೆನ್ಯೂನ್ ರೀಸನ್ನೇ ಕೊಡ್ತಿರ್ಬೋದು, ಆದರೆ ಎಷ್ಟು ವರ್ಷಗಳಿಂದ ಚುನಾವಣೆ ಆಗಿಲ್ಲ? ಯಾವ ಸರ್ಕಾರ ಬಂದರೂ ಇದೇ ಪಾಡು ಅನ್ನೋದಾದರೆ ಯಾಕೆ ನಿಮಗೆ ಓಟ್ ಹಾಕಬೇಕು? ಯಾಕೆ ಜನಪ್ರತಿನಿಧಿ ಅಂತ ನಡೆಸಬೇಕು? ಯಾಕೊಂದು ಸರ್ಕಾರದ ರಚನೆಗೆ ಮತದಾರರು ಮತ ಹಾಕಬೇಕು ಅನ್ನುವಂಥ ಪ್ರಶ್ನೆ ಮತದಾರರದ್ದಾಗಿದೆ. GBA ಚುನಾವಣೆಗೆ ಮತ್ತೆ ರಾಜ್ಯ ಸರ್ಕಾರ ಕಾಲಾವಕಾಶವನ್ನು ಕೇಳಿಕೊಂಡಿದೆ. ಅದು ಕೂಡ ಡಿಸೆಂಬರ್ 31ರವರೆಗೆ. ಯೋಚನೆ ಮಾಡಿ, ಡಿಸೆಂಬರ್ 31ರವರೆಗೆ SIR ಪ್ರಕ್ರಿಯೆ ನಡೆಯುತ್ತೆ. 1 ತಿಂಗಳು ಪ್ರೋಸೆಸ್ ಇದು, ಮುಗಿದ್ರೆ ಮುಗಿದೋಯ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ರಾಜ್ಯ ಸರ್ಕಾರ ಸುಪ್ರೀಂಗೆ GBA ಚುನಾವಣೆ ಮುಂದೂಡಿಕೆಗೆ ಮತ್ತೆ ಮನವಿಯನ್ನು ಮಾಡಿಕೊಂಡಿದೆ. ಅಂದರೆ ಯಾವುದೇ ಸರ್ಕಾರ ಆಡಳಿತವನ್ನು ನಡೆಸಲಿ, GBA ಎಲೆಕ್ಷನ್ ಸ್ಥಳೀಯ ಮಟ್ಟದಲ್ಲಿ ಮಾಡೋದಕ್ಕೆ ಇಚ್ಛಾಶಕ್ತಿ ಇಲ್ಲ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ. ಯಾಕಂತ ಹೇಳಿದ್ರೆ ಡಿಸೆಂಬರ್ 31ರವರೆಗೆ ಡ್ಯೂರೇಷನ್ ಅಥವಾ ಕಾಲಾವಕಾಶ ಕೇಳ್ತಿದ್ದಾರೆ ಅಂದರೆ ವಿಚ್ ಇಸ್ ಅಂಡರ್ಸ್ಟುಡ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ದಿವ್ಯಾ, ಭಾಳ ಸ್ಪಷ್ಟವಾದ ಒಂದು ಸಂದೇಶ. ಸರ್ಕಾರಕ್ಕೆ GBA ಎಲೆಕ್ಷನ್ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನುವಂಥ ವಿಚಾರ. ಯಾಕಂತಂದರೆ ಸರ್ಕಾರಕ್ಕೆ GBA ಎಲೆಕ್ಷನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಆಂತರಿಕ ರಿಪೋರ್ಟ್ಗಳಿದೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ. ಅದ್ರ ಪೈಕಿ 5 ಪೈಕಿ 4ರಲ್ಲಿ BJP ಅಥವಾ 3ರಲ್ಲಿ BJP ಅಥವಾ 2ರಲ್ಲಿ ಮಾತ್ರ ಕಾಂಗ್ರೆಸ್ ಬರುತ್ತೆ ಅಂತ. ಈ ಹಿನ್ನೆಲೆಯಲ್ಲಿ ಬಹುತೇಕ 3 ಅಥವಾ 4ರಲ್ಲಿ BJP ಬಂದರೆ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಒಂದು ಯೋಚನೆ ಅಂದರೆ ಹೇಗಾದರೂ ಮಾಡಿ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಈ ಒಂದು ಎಲೆಕ್ಷನ್ನ ಮುಂದೂಡಬೇಕು. ಆ ಏನು ಕಾಲ ಮಿತಿಯ ಒಳಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಜನರ ವಿಶ್ವಾಸವನ್ನು ಗಳಿಸಬೇಕು ಎನ್ನುವಂಥ ಸರ್ಕಸ್ ಮಾಡ್ತಾ ಇರುವಂಥದ್ದು ಸರ್ಕಾರ. ಎಷ್ಟು ಸಮಯ ಸಿಗುತ್ತೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು. ಈಗ ನೋಡಿ, ಫುಟ್ಪಾತ್ ಒತ್ತುವರಿ ತೆರವು ಒಂದು ಕಡೆ ಆಗ್ತಾಯಿದೆ, ಹಳೆಯ ವಾಹನಗಳನ್ನು ತೆರವು ಮಾಡುವಂಥದ್ದು, ರಸ್ತೆಗಳ ಪರಿಶೀಲನೆ ಮಾಡುವಂಥದ್ದು, ಸಿಟಿ ರೌಂಡ್ಸ್ಗಳನ್ನು CM ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿ ಬೆಂಗಳೂರು ಜನರ ಮನಸ್ಸಿನಲ್ಲಿ ಈಗಾಗ ಹಿನ್ನಡೆ ಆಗಿದೆ ಸರ್ಕಾರಕ್ಕೆ ಬೆಂಗಳೂರಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡು ಸರ್ಕಾರ ಜನರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಮೂಡಿಸ್ಕೊಂಡು ಎಲೆಕ್ಷನ್ಗೆ ಹೋಗೋಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ವಿಚಾರ. ಜೊತೆಯಲ್ಲಿ ನೆಕ್ಸ್ಟ್ ಎಲೆಕ್ಷನ್ ಇಯರ್ ಇನ್ನೇನು 18 ತಿಂಗಳ ಒಂದು ಅವಧಿಯಲ್ಲಿ ಸರ್ಕಾರದ ಅವಧಿನೇ ಮುಗಿದೋಗುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ಹೇಗಾದರೂ ಮಾಡಿ ಇನ್ನೊಂದಷ್ಟು ಕಾರಣಗಳನ್ನು ಕೊಟ್ಟು ಮುಂದೂಡಿದ್ರೆ ನಂತರ ಎಲೆಕ್ಷನ್ ಆದ ನಂತರ ಮತ್ತೆ ಏನು MLA ಎಲೆಕ್ಷನ್ ಆದ ನಂತರ ಮತ್ತೆ GBA ಎಲೆಕ್ಷನ್ ಮಾಡುವಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾಕಂದರೆ 6 ತಿಂಗಳ ಹಿಂದೆ ಅಥವಾ 6 ತಿಂಗಳ ಮುಂದೆ ಎಲೆಕ್ಷನ್ ಏನು ಮುಂದೆ ಬರುತ್ತೆ, ಆವಾಗ ಒಂದು ವಿಷಯ ಇದೆ, ಏನು ಎಲೆಕ್ಷನ್ ಮಾಡಬಾರ್ದು ಅಂತ. ಅಂದರೆ ಸರ್ಕಾರದ ಅವಧಿ ಮುಗಿಯುತ್ತಲ್ಲ, ಅದ್ರ ಹಿಂದೆ 6 ತಿಂಗಳು ಅಥವಾ ಹೊಸ ಸರ್ಕಾರ ಸ್ಥಾಪನೆಯಾದ 6 ತಿಂಗಳ ನಂತರ ಎಲೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ ಎನ್ನುವಂಥ ನಿಯಮಾವಳಿ ಕೂಡ ಇದೆ. ಅದಕ್ಕೆ ಆ ಒಂದು ಕಾರಣ ಕೂಡ ಇದೆ. ಈಗ ಸುಪ್ರೀಂ ಕೋರ್ಟ್ ಮುಂದೆ 4 ಒಂದು ಮುಖ್ಯವಾದ ಕಾರಣಗಳನ್ನು ಹೇಳಿಕೊಂಡು ಅಪ್ಲಿಕೇಶನ್ನ ಹಾಕಿರುವಂಥದ್ದು. ಮೊದಲನೇದಾಗಿ SIR ಮಾಡಲಿಕ್ಕೆ ನಮಗೆ ಕಾಲಾವಕಾಶ ಬೇಕಿದೆ.
ಜೊತೆಯಲ್ಲಿ ಸಿಬ್ಬಂದಿಯ ಕೊರತೆ ಎರಡನೇದು. ಸಿಬ್ಬಂದಿ ಸಾಕಷ್ಟು ಇಲ್ಲ. SIR ಪ್ರಕ್ರಿಯೆಯಲ್ಲಿ ಇರೋ ಹಿನ್ನೆಲೆಯಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ತೊಡಗಿರೋ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ GB ಎಲೆಕ್ಷನ್ ಮಾಡೋಕ್ಕಾಗೋದಿಲ್ಲ ಅಂತ ಒಂದು. ಶೈಕ್ಷಣಿಕ ವರ್ಷ ಆರಂಭ ಆಗಿದೆ, ಹಾಗಾಗಿ ಅದು ಸಮಸ್ಯೆ ಇದೆ. ಅದಕ್ಕೂ ಕೂಡ ನಮಗೆ ಪ್ರಾಬ್ಲಮ್ ಇದೆ, ಅದನ್ನು ಕೂಡ ಮಾಡಲಿಕ್ಕಾಗ್ತಿಲ್ಲ. ಮಳೆಗಾಲ ಬಂದಿದೆ, ಪ್ರಾಬ್ಲಮ್ ಇದೆ. ಆ ಹಿನ್ನೆಲೆಯಲ್ಲಿ ನಮಗೆ ಡಿಸೆಂಬರ್ 31 ತನಕ ಎಕ್ಸ್ಟೆನ್ಷನ್ ಮಾಡಿಕೊಡ್ಬೇಕು ಅಥವಾ 31 ನಂತರದ ದಿನಾಂಕವನ್ನು ಕೊಡಬೇಕು ಅಂತೇಳಿ ಒಂದು ಅಫಿಡವಿಟ್ ಜೊತೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನಾವು ನೋಡ್ಬೋದಾಗಿದೆ. ಇದರಲ್ಲೂ ಕೂಡ GBA ಕಮಿಷನರ್ ಕಾರಣಗಳನ್ನು ಕೊಟ್ಟಿದ್ದಾರೆ, ಯಾಕೆ GB ಎಲೆಕ್ಷನ್ ಮಾಡಲಿಕ್ಕಾಗಲ್ಲ ಅಂತ. ಈ 4 ಕಾರಣಗಳನ್ನು ನಮೂದಿಸಿ ವಿವಿಧ ಕಾರಣಗಳನ್ನು ಕೊಟ್ಟು ಡಿಸೆಂಬರ್ 31ಕ್ಕೆ ನಮಗೆ ಕಾಲಾವಕಾಶ ಅಥವಾ ನಂತರ ಕೊಡಿ ಅಂತ ಹೇಳಿದ್ದಾರೆ. ಈ ಹಿಂದೆ ನೋಡಿದ್ದೀವಿ, ಈಗ ಆಗಸ್ಟ್ 31 ಒಳಗೆ ಮುಗಿಸ್ಬೇಕು ಅಂತಿತ್ತು. ಅದಕ್ಕಿಂತ ಹಿಂದೆ ಜೂನ್ 30 ಒಳಗೆ ಮುಗಿಸ್ಬೇಕು ಅಂತೇಳಿ ಸಿಟಿ ಸಿವಿಲ್ ಕೋರ್ಟು ಕೆಳಹಂತದ ಹೈಕೋರ್ಟ್ನ ಆದೇಶವನ್ನು ಇತ್ತು. ಅದನ್ನು ಕೇಳಿ ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಡೆಡ್ಲೈನು ಆಗಸ್ಟ್ 31 ತನಕ ಇತ್ತು. ಈಗ ಡಿಸೆಂಬರ್ 31 ಕೇಳ್ತಾ ಇದೆ. ಫೈನಲಿ ಎಲೆಕ್ಷನ್ನು ಸದ್ಯಕ್ಕಂತೂ ಆಗೋದಿಲ್ಲ ಎನ್ನುವಂಥದ್ದು ಭಾಳ ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ SIR ಪ್ರಕ್ರಿಯೆಗೆ ಸಾಕಷ್ಟು ಕಾಲಾವಕಾಶ ಬೇಕಿದೆ. ಚುನಾವಣಾ ಎಲೆಕ್ಷನ್ ಕಮಿಷನ್ನ ಪರಿಷ್ಕರಣೆಯೂ ಕೂಡ ಇದೆ. ಆಗಸ್ಟ್ 5ಕ್ಕೆ ಏನು ಕರಡು ಪಟ್ಟಿನ ಹೊರಡಿಸುತ್ತೆ, ಚುನಾವಣಾ ಅದು ಮೊದಲನೇ ಕರಡು ಪಟ್ಟಿ ಹೊರಡಿಸುತ್ತೆ. ತದನಂತರ ಮತ್ತೆ ಪರಿಷ್ಕರಣೆ ಬೇಕಾಗ್ತದೆ. ಈ ಪ್ರೋಸೆಸ್ ಮುಗಿಸ್ಲಿಕ್ಕೇ 10 ತಿಂಗಳು, ಅಂದರೆ ನಮಗೆ ಇನ್ನೂ 2-3 ತಿಂಗಳ ಅವಕಾಶ ಬೇಕಾಗಿರೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆಗೋದಿಲ್ಲ ಅನ್ನುವಂಥ ವಿಚಾರಗಳನ್ನು, ಆ ಪಾಯಿಂಟ್ಸ್ಗಳನ್ನು ಹಾಕಿ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.